ರಾಜಮಾರ್ತಾಂಡ ರತ್ನ ಸಿಂಹಾಸನಾಧೀಶ್ವರ ಹಸ್ತಿನಾವತಿಯ ಪೋದರಸು ಗಾಂಧಾರಿ ಗರ್ಭ ಸಂಜಾತ ಬಲರಾಮ ಪ್ರಿಯ ಶಿಷ್ಯ ಗದಾ ಯುದ್ಧ ಪ್ರವೀಣ ಸರ್ಪಲಾಂಛನ ದುರ್ಯೋಧನ ಸಾರ್ವಭೌಮ ಜಯ ವಿಜಯೀ ಭವ. ನಿರುತಂ ಸೋಮಂತರಾಜರಿಂದೊಡಗೂಡಿ ಮೆರವಿ ಭೀಷ್ಮ ದ್ರೋಣ ಕರ್ಣ ದುಶಾಸನ ಶಕುನಿಕೈ ದರಾಮಂಡಲ ಪರಿವೇಷ್ಟಿತನಾಗಿ ಮೆರವಿ ಧೃತರಾಷ್ಟ್ರ ಕುಮಾರಂಗೆ ಅದಾರು ಸಾಟಿ ನನಗೆ ಪಿತಾಮಹ, ಗುರುಗಳೇ, ಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡ ಪಾಂಡವರು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆಯಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸುತ್ತಿರುವಂತೆ
ಅರಣ್ಯದಲ್ಲಿ ವಾಸ ಮಾಡಿಕೊಂಡು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ಆ ಪಾಂಡವರ ಅಟ್ಟಹಾಸವನ್ನು ನೋಡಿದ್ರೆ ಎಷ್ಟರ ಮಟ್ಟಿಗಿರುವುದು? ಸುಯೋಧನ ಕುಮಾರ, ಹಾಗೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಯುದ್ಧ ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ. ನಾನು ನನ್ನ ದೀಕ್ಷಾಬದ್ಧ. ಸಹಸ್ರಾರು ಯುದ್ಧ ಕೋವಿದರ ಬಲವೇ ನನಗಿರುವಾಗ ಯುದ್ಧದ ಭಯವನ್ನು ತೋರುವೆಯಾ ತಾತ? ಯುದ್ಧವು ನನ್ನ ಬಳಿ ಅತಿರಥ ಮಹಾರಥರನ್ನೊಳಗೊಂಡ 11 ಅಕ್ಷೋಹಿಣಿ ಸೈನ್ಯದರದು. ಅದಗ ಹಿಡಿದಕ್ಕೆ ಸಿಕ್ಕವರು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನುಜ್ಜು ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ನಾನು ಮತ್ತು ಮಂಗರಾಜನಾದ ವೀರ ಕರ್ಣನೆಲ್ಲವೇ ನನ್ನ ಪೂಜ್ಯರಾದ ಭೀಷ್ಮ ದ್ರೋಣಾಚಾರ್ಯರುವಲ್ಲಿ ಅವರ ಕಣ್ಣೆದುರಲ್ಲೇ ಬೆಳೆದ ಅದರ ಚಿಂತೆ ನನಗೇತಕ್ಕೆ? ಪುರುಷೋತ್ತಮನ ದಯಮಾಡಿಸುತ್ತಿರುವರು ಯಾರು? ಪುರುಷೋತ್ತಮನ ಬರಲಿ ಬರಲಿ, ಬಹಳ ಸಂತೋಷ. ಯಾರು? ಯಾರಿಗೆ ಪುರುಷೋತ್ತಮ? ರಾಜಾದಿ ರಾಜ ಸರ್ವಶ್ರೇಷ್ಠ ನಾದಿಯೋಲಿ ಆ ದನ ಕಾಯುವ ಗೊಲ್ಲದ ಪುರುಷೋತ್ತಮನೇ, ಬಂದವನು ನೇರವಾಗಿ ನನ್ನ ಮನೆಗೆ ಬಾರದೆ ಈ ದಾಸಿ ಪುತ್ರ ವಿಧನ ಮನೆಗೆ ಹೋದನಂತೆ ಎಲ್ಲಿ ತಾನೇ ಹೋಯಿತು ದನ ಕಾಯುವ ಗೊಲ್ಲನತನದ ಬುದ್ಧಿ? ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ನಿನ್ನಲ್ಲಿ ಬರುತ್ತಿರುವನಲ್ಲದೆ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು? ವಿದುರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನರೋ ಅಥವಾ ನ್ಯಾಯಕ್ಕೆ ಸರ್ವರೋ ಅಧೀನರೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ನಿನಗೆ ಕೇಡುಗಾಲ ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ವಿದುರ, ಒದರದಿರಲು ವಿದುರ ಸದರದಿ, ಹುಡುಕಿ ಒದರದಿರಲು ವಿದುರ ಸದರದಿ. ಹಿರಿಯರು ಪೂಜ್ಯರು ಎಂದು ಗೌರವಿಸಿದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವ ಈತನು ದೊಡ್ಡ ಅಲ್ಲವೋ ವಿದುರ, ನಮ್ಮಣ್ಣನ ಮಾತುಗಳು ಕೇಳಿಸಿರಲ್ಲವೇ? ಈ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಎಚ್ಚರ. ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತು ನಿನಗೆ. ಶ್ರೀಕೃಷ್ಣ ಪರಮಾತ್ಮನ ದರಿದಾಡುವ ನಿನ್ನ ಬಾಯಲ್ಲಿ ಗುಣ ಬೀಳದಿರುವುದೇ? ಹೇಳು, ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಸಿಬಿಟ್ಟುಕೊಂಡಿವೆ ಎಂದು ತಿಳಿದಿದ್ದೆ.
ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಆ ಭೀಮಸೇನನು ತನ್ನ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾರ್ಥಿಸಿಕೊಳ್ಳುವಾಗ ಇದನ್ನು ತಡೆಯಬೇಕೆಂದಿದ್ದ ಈ ಬಿಲ್ಲನ್ನೀಗಲೇ ಉಳಿದು ಸಾಗುವುದು. ಇದಕ್ಕೆ ಪ್ರಮಾದವಾಯಿತು. ಸುಯೋಧನ, ಪೂಜ್ಯರಾದ ವಿದುರ ಮಹಾಚಾರ್ಯನು ಅಪಮಾನಕ್ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈತನೇನಾದರೂ ಧನುರ್ಧಾರಿಯಾಗಿ ಯುದ್ಧರಂಗದಲ್ಲಿ ನಿಂತಿದ್ದರೆ ನಿನ್ನನ್ನು ಜಯಿಸತಕ್ಕವರು ಯಾರಿದ್ದರು? ಕರ್ಣ, ದುರಧೋಳ್ ಪಾರ್ಥನ ಚಿರವಂ ಧರಣಿಗೆ ಉರುಳಿತನೆ ಮುತ ಶಪಥವನ್ನಂತೂ ಮಹೇಶ್ವರ ಕುವರನಂ ಮೆಚ್ಚಿಸಿ ಮಹೇಶ್ವರ ಕುವರನಂ ಮೆಚ್ಚಿಸಿ ವರಚಾಪವನಂತೂ ನಿನಗೆ ಸಮನಾಲಿಯರೈ ಕರ್ಣ. ಕರ್ಣ, ಇಂತಹ ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗೊಡ್ಡು ಬೆದರಿಕೆ ಎಂಜುವುದೇ? ಇವನು ಎಂದು ತಾನೇ ಆಯುಧಗಳನ್ನಾಗಲಿ ಬಿಲ್ಲುಗಳನ್ನಾಗಲಿ ಹಿಡಿದು ಯುದ್ಧ ಮಾಡಿದ್ದಾನೆ ಹೇಳು? ನಮ್ಮ ಶಸ್ತ್ರಾಗಾರದಲ್ಲಿ ಸಹಸ್ರಾರು ಬಿಲ್ಲುಗಳಿರುವವು. ಇವನೊಂದಲ್ಪ ಬಿಲ್ಲಿಂದ ನಮಗಾಗಬೇಕಾದರ ಸಹಾಯವಾದರೇನು? ಚಿಂತಿಸಬೇಡ ಕರ್ಣ, ಉಳಿದುಕೋ. ಈಗ ಎಲ್ಲರೂ ಕೇಳಿ, ಆ ಕೃಷ್ಣನು ನಮ್ಮ ಸಭೆಗೆ ಬಂದಾಗ ಯಾರು ಎದ್ದು ನಿಂತು ಯಾರು ನಮಸ್ಕರಿಸಿದ್ದೇ ಆದರೆ ಅವರು ಕೂಡಲೇ ಸಭೆ ಬಿಟ್ಟು ಬರಬೇಕಾಯಿತು. ಎಚ್ಚರ ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೀನಲ್ಲ, ಸಿದ್ಧವಾಗಿದೆಯೇ? ಸಿದ್ಧವಾಗಿರುವುದು ಅಣ್ಣ. ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ತೆಗೆದುಕೊಳ್ಳ. ಕರ್ಮ ಪಾಹಿಮ ಧರ್ಮ ಕಾಂಡವ ಕರ್ಮ ಪಾಹಿಮ ಧರ್ಮ ಕಾಂಡವ ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವುದು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ
ಈತನು ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ಈಗ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆ. ಜಾಗೃತಳಾಗು ನನ್ನ ಯೋಗ ಮಾಯೆ. ಚಕ್ರವರ್ತಿ, ರಾಜಾದಿರಾಜನಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ಚೇಚೆ, ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಚಂದ್ರಕುಲ ಚಕ್ರವರ್ತಿಯಾದ ನಾನು ನಿನಗೆ ನಮಸ್ಕರಿಸಿದ್ದೆ ಎಂದು ಹೆಮ್ಮೆ ಪಡಬೇಡ. ನಮಸ್ಕರಿಸಿದ್ದರು ದೂತನಾಗಿ ಎಂದು ತಿಳಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದನಷ್ಟೇ. ಬಂದದ್ದಾಯಿತು, ಕುಳಿತುಕೋ ಪಾಂಡವರಾಯ ಬಾರಿ, ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಅಲ್ಲವೇ? ಇರಬಹುದು. ಇರಬಹುದೇನು, ಇರುವುದೆಲ್ಲವೂ ಅದೇ. ಇಲ್ಲಿಯವರೆಗೂ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತಿರುವೆ. ಈಗ ಸ್ಥಾನದಲ್ಲಿ ನಡೆಯುವ ರಾಜ ನರ್ತನವನ್ನು ನೋಡಿ ಆನಂದಿಸುವಂತೆ ಕುಳಿತುಕೋ. ಯಾರಲ್ಲಿ ರಾಜ ನರ್ತಕಿಯರನ್ನು ಕರೆ ಮಾಡಿ ರಾಜೇಶ್ವರ ಕರುಣಾಳು ಕುರುಭೂತ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕರುಣಾಳು ಕುರುಭೂತ ರಾಜೇಶ್ವರ ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕಣ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕಣ್ಣನ ಪರಮಾತ್ಮ ಸೋದರ ಮಾವನ
ನೀಲವರ್ಣಧಾರಿ ಕೊಳಲನಾದದಿ ಜಗವ ಜನರ ಮರುಳುಗೊಳಿಪ ಶ್ರೀ ಕೃಷ್ಣ ಮುರಾರಿ ಕೊಳಲನಾದದಿ ಜಗವ ಜನರ ಮರುಳುಗೊಳಿಪ ಶ್ರೀ ಹರಿ ಅಸಂಭವ ನನ್ನ ಆಸ್ಥಾನದಲ್ಲಿ ವಿಷ್ಣು ಕ್ಷಮಿಸಿ ಮಹಾಪ್ರಭು ಕ್ಷಮಿಸಿ. ತಗದಿ ಮೀತ ಕಜೋಣು 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 ತಾಂ 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 ತಗದಿ ಮೀತ ಕಜೋಣು ತಾಂ 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 ತಗದಿ ಮೀತ ಕಜೋಣು ತಾಂ 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 ತಗದಿ ಮೀತ ಕಜೋಣು ದಿಮಿದ ಕಜೋಣು ತಗದಿ ಮೀತ ಕಜೋಣು ದಿಮಿದ ಕಜೋಣು ದಿಮಿದ ಕಜೋಣು ದಿಮಿದ ಕಜೋಣು ದಿಮಿದ ಕಜೋಣು ದಿಮಿದ ಕಜೋಣು ತಗದಿ ಮೀತ ಕಜೋಣು ತಗದಿ ಮೀತ ಕಜೋಣು ತಗಜೋಣು 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 ತದ್ದಿತ್ತಗಣ ಕಜಂ ತಜಂ ತರಿ ತಗದಿತ್ತಗಣ ಕಜಂ ತಜಂ ತರಿ ತರಿ ತಜೋಣು ತಗಿಟ ತದಿಮಿತ ಕಜೋಣು ತರಿತ ತಜೋಣು ತಗಿಟ ತದಿಮಿತ ಕಜೋಣು ಕಜಂ ತಜಂ ತರಿ ತಗದಿತ್ತಗಣ ಕಜಂ ತಜಂ ತರಿ ತರಿತ ತಜೋಣು ತಗಿಟ ತದಿಮಿತ ಕಜೋಣು ತರಿತ ತಜೋಣು ತಗಿಟ ತದಿಮಿತ ಕಜೋಣು ತದ್ದಿತ್ತಗಣ ಕಜಂ ತಜಂ ತರಿ ತಗದಿತ್ತಗಣ ಕಜಂ ತಜಂ ತರಿ ತಾಂಕೃತ ತರ್ಗಿಡ್ತ ತಾಂಕೃತ ತರ್ಗಿಡ್ತ ತರ್ಗಿಡ್ತ ತಾಂಕೃತ ತರ್ಗಿಡ್ತ ತಾಂಕೃತ ತರ್ಗಿಡ್ತ ತರ್ಗಿಡ್ತ ದಿತ್ತಗಣ ಕಜಂ ತಜಂ ತರಿ ತಗದಿತ್ತಗಣ ಕಜಂ ತಜಂ ತರಿ ತಾಂಕೃತ ತರ್ಗಿಡ್ತ ತಾಂಕೃತ ತರ್ಗಿಡ್ತ ತರ್ಗಿಡ್ತ ತಾಂಕೃತ ತರ್ಗಿಡ್ತ ತಾಂಕೃತ ತರ್ಗಿಡ್ತ ತರ್ಗಿಡ್ತ ದಿತ್ತಗಣ ಕಜಂ ತಜಂ ತರಿ ತಗದಿತ್ತಗಣ ಕಜಂ ತಜಂ ತರಿ ತಾಂಕಿಟ ತಗ ತರಕಿಟ ತಗ ತದ್ದಿಂ ಗಿಣ್ಣತ್ತು ತಾಂಕಿಟ ತಗ ತರಕಿಟ ತಗ ತದ್ದಿಂ ಗಿಣ್ಣತ್ತು ತದ ಕಜನು ತಗದಿ ಮಿದ ಕಜನು ದಿಮಿದ ಕಜನು ತಗದಿ ಮಿದ ಕಜನು ತಜ್ಜಂ ತಗಜಂ ತಗಡಜಂ ತದಗಿಣಕ 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 ತಜ್ಜಂ ತಗಜಂ ತಗಡಜಂ ತದಗಿಣಕ 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 ತಜ್ಜಂ ತಗಜಂ ತಗಡಜಂ ತದಗಿಣಕ 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 ತಾಂ ಕಿಟ ತಗದಿಂ ದಿನ್ನ ತದಗಿಟ ತಗದಿಂ ದಿನ್ನ ತಾಂ ಕಿಟ ತಗದಿಂ ದಿನ್ನ ತಗಡಜಂ ತದಿಂಗಿಣಕ ತಾಂ ಕಿಟ ತಗದಿಂ ದಿನ್ನ ತದಗಿಟ ತಗದಿಂ ದಿನ್ನ ತಾಂ ಕಿಟ ತಗದಿಂ ದಿನ್ನ ತಗಡಜಂ ತದಿಂಗಿಣಕ ತಗಡ ತಗಡ ತದಜನ ತಗಡ ತಗಡ ತದಜನ ತಗಡ ತಗಡ
ನನ್ನ ಕೌರವೇಶ್ವರ ಇನ್ನು ತಾನಾಗಿಯೇ ಉರುಳಿ ಬಂದನು ಅಥವಾ ಶ್ರೀಕೃಷ್ಣನ ಮಾಯೆಯನ್ನು ಆವರಿಸೋ ತಿಳಿಯನಲ್ಲ. ಕೃಷ್ಣ, ನಿನ್ನ ತಂತ್ರ ಮಂತ್ರಗಳೇನಿದ್ದರು ನನ್ನ ಸಾರ್ವಭೌಮನ ಮುಂದೆ ಧೂಳಿಪಟ. ಬಂದ ಮುಖ್ಯ ಉದ್ದೇಶವನ್ನು ಈ ರಾಜ್ಯಸಭೆಯಲ್ಲಿ ತಿಳಿಸಬಹುದು. ಆಗಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಇದನ್ನ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಇಲ್ಲವಾದರೆ ಮುಂದಾಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವುದು. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸಬಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಮಾತೃಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೊಯ್ಯಿಸುವುದು ಎಂಬೀ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಜೂತದಲ್ಲಿ ಪರಾಜಿತರಾದ ಧರ್ಮನಿಷ್ಠರು ಸ್ನೇಹಶೀಲರು ಆದ ಆ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯ ಸಂದೇಶವನ್ನು ಕಳಿಸಿದ್ದಾರೆ: ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಹಿಂದೆ ಮಾಡಿದ ವಾಗ್ದಾನದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯ ಕೊಡಿ. ಸಭಾಸದರೇ, ಕೇಳಿದರೆ ಪಾಂಡವರ ಈ ವಿನಯ ವಚನಗಳನ್ನು. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಗೃಹ ದಹನ, ಕಪಟಧೂತ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಭೀಷ್ಮ ದ್ರೋಣಾಚಾರ್ಯರೇ, ಕೌರವರಂತೆ ಪಾಂಡವರೂ ನಿಮಗೆ ಮಕ್ಕಳಲ್ಲವೇ? ಪಾಂಡು ರಾಜನು ಮೃತನಾದ ಬಳಿಕ ಅವರೂ ಕೂಡ ನಿಮ್ಮ ಆಜ್ಞಾನುಸಾರ ಬೆಳೆಯಲಿಲ್ಲವೇ? ಅವರಿಗೂ ಆಶ್ರಯ ಕೊಡಿ ಎಂದು ಬೇಡುತ್ತೇನೆ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮಗೆ ಬಿಟ್ಟ ವಿಚಾರ. ಕುಮಾರ ಸುಯೋಧನ, ಕೇಳು ಸುಯೋಧನ ಹೇಳುವ ಮಾತನು, ಕೇಳು ಸುಯೋಧನ ಹೇಳುವ ಮಾತನು, ಆತ್ಮದು ತರವಲ್ಲ ನಿನಗೆ, ಆತ್ಮದು ತರವಲ್ಲ ನಿನಗೆ, ಸ್ಥಿರವಲ್ಲ ಈ ದೇಹ
ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಈ ದಿನ ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯವನ್ನು ತಾವೆಲ್ಲರೂ ಕೇಳಿದರಲ್ಲವೇ? ಅದನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಕುಮಾರ ಸುಯೋಧನ, ಶಾಂತಿ ಸಂಧಾನದ ಸುಸಮಯ, ಇದನ್ನು ವ್ಯರ್ಥ ಮಾಡಬೇಡ. ವ್ಯರ್ಥ ಮಾಡುವುದರಿಂದ ಮುಂದೆ ಅಮೃತವೂ ವಿಷವಾಗುವುದು. ಕುಮಾರ ಸುಯೋಧನ, ನೀವು ಪಾಂಡವರು ಸಹೋದರಲ್ಲವೇ? ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಅವರೊಡನೆ ಅನನ್ಯವಾಗಿ ಬಾಳು. ಇದುವೇ ನನ್ನ ಅಭಿಮತ. ಆತ ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು, ಭೀಷ್ಮಾಚಾರ್ಯರ ಉಪದೇಶವು, ನನ್ನ ಆದೇಶವು ಒಂದೇ ಆಗಿರುವುದು. ಹೇಳು ಸುಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸತ್ಕರಿಸು. ಇದರಿಂದ ನಿನಗೂ ನಿನ್ನ ಹಿತೈಷಿಗಳಿಗೂ ಹಿರಿಯರಾದ ನಮಗೂ ಇದರಿಂದ ಒಳ್ಳೆ ಸುಖ ಸೌಖ್ಯದಿಂದ ರಾಜ್ಯಭಾರವನ್ನು ಮಾಡು. ಗುರುಗಳೇ, ಸುಯೋಧನ, ಯಾರು? ಎದುರು ಚಿಕ್ಕಪ್ಪಾಜಿ. ನೀತಿ ವಚನ ಹೇಳುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಬಹುದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ. ಏನು ಮಾಡುವುದು? ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡುವುದು? ಈಗ ನಾನು ಸುಮ್ಮನಿದ್ದರೆ ಮುಂದೆ ದೋಷವು ಸಂಭವಿಸುವುದು. ದುರ್ಯೋಧನ, ನೀನು ರಾಜ್ಯ ಮದದಿಂದ ಗರ್ವಿತನಾಗಿರುವೆ. ಯೌವನ ಮದದಿಂದ ನಿನ್ನ ಕಣ್ಣುಗಳು ಮುಚ್ಚವಾಗಿರುವವು. ಶ್ರೀಕೃಷ್ಣ ಪರಮಾತ್ಮರಾಗಲಿ, ಭೀಷ್ಮರಿಗಿಂತಲೂ ದ್ರೋಣಾಚಾರ್ಯಗಿಂತಲೂ ನಾನು ಹೆಚ್ಚಿಗೆ ಏನೂ ಹೇಳಲಾರೆ ಸುಯೋಧನ. ಸಂಧಿಗೆ ಇದು ಸುಸಮಯ. ಪಾಂಡವರಿಗೆ ರಾಜ್ಯವನ್ನು ಕೊಡದೇ ಹೋದರೂ ನಿನ್ನಿಚ್ಛೆ ಇದ್ದಷ್ಟಾದರೂ ಆ ಭೂಮಿಯನ್ನು ಕೊಟ್ಟು ಅವರನ್ನು ಆಧರಿಸು ಸುಯೋಧನ. ಇದು ನನ್ನ ಅಭಿಮತ. ವಿದುರ ಚಿಕ್ಕಪ್ಪಾಜಿ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳುವುದೇಕೆ? ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ನಿಮಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣಾಚಾರ್ಯರಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಾಣುತ್ತಿರುವವಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ ಇದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಯನ್ನು ಈ ದುರ್ಯೋಧನನಲ್ಲ. ಅದನ್ನು ಚೆನ್ನಾಗಿ ತಿಳಿದಿರು. ಇದು ಶುದ್ಧ ಕ್ಷತ್ರಿಯರ ರಕ್ತ.
ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಅವರಿಗಿದ್ದಲ್ಲಿ ನನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ. ಕೃಷ್ಣ, ಯುದ್ಧ ಮಾಡಲು ಕೈಲಾಗದಿದ್ದರೆ ಪುನಃ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ನಾನದನ್ನು ಮೊದಲೇ ಬಲ್ಲೆ. ಏನಂದೆ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಆಗಲ್ಲ ಕೇಳ ಕೃಷ್ಣ, ಈ ಕೌರವನನ್ನು ಸದೆ ಬಡಿಬೇಕೆಂದನಲ್ಲವೇ ಓ ನಿನ್ನ ಹೊಟ್ಟೆ ಭಾಗ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಓ ನಿನ್ನ ಪ್ರಿಯ ಮಿತ್ರ ಪಾರ್ಥ. ಅದು ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಪಡೆದು ಈ ಭರತ ಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಹಾರಿಸಲು ಯೋಜನೆಯನ್ನು ರೂಪಿಸುತ್ತಿರುವಲ್ಲವೇ ಓ ನಿನ್ನ ಕುನ್ನಿ ಪಾಂಡವರು. ಅದು ದುರಾಭಿಮಾನ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವಲ್ಲವೇ ಓ ನಿನ್ನ ಪಾಂಡವರು. ಅದು ದುರಾಭಿಮಾನ. ಎಷ್ಟೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಅಚಲ, ಬದಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ದುರ್ಯೋಧನ, ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರಬಾರದೆಂದು ಶಾಂತಿಯಿಂದಲೇ ಬದುಕುತ್ತಿರುವ ಧರ್ಮರಾಯನ ಧರ್ಮವನ್ನು ಈ ಲೋಕವೇ ಹೊಗಳುತ್ತಿರುವುದು. ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ ಕೀಟಕಾದಿಗಳನ್ನು ಸಂಹರಿಸಿದ ರೌದ್ರವಾಂಶ ಸಂಭೂತನು ಸಾವಿರ ಆನೆಗಳ ಬಲವುಳ್ಳ ಭೀಮಸೇನ ಪರಾಕ್ರಮವನ್ನು ಈ ಮೂರು ಲೋಕವೇ ಹೊಗಳುತ್ತಿರುವುದು. ದುರ್ಯೋಧನ, ಭೀಮಸೇನ ಪರಾಕ್ರಮದ ಅನುಭವ ನಿನಗೂ ತಿಳಿದಿರುವುದು. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮ ಮಿತ್ರ ಅರ್ಜುನ, ಅವನ ಪರಾಕ್ರಮದ ಮುಂದೆ ನಿಮ್ಮಗಳ ಪರಾಕ್ರಮ ಏನು ನಡೆಯುವುದಿಲ್ಲ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾ ಮೇಧಾವಿಗಳು. ಅವರನ್ನು ಶತ್ರುಗಳನ್ನಾಗಿ ಮಾಡಿಕೊಳ್ಳಬೇಡ. ಆಲೋಚಿಸು, ನಿಧಾನವಾಗಿ ಯೋಚಿಸು ಕೌರವೇಶ್ವರ. ಕೃಷ್ಣ, ಒಳ್ಳೆಯವರ ಪರಾಕ್ರಮವನ್ನೇ ಹೊಗಳುತ್ತಿರುವೆ ಅಲ್ಲ. ಕೈಲಾಗದ ಹೇಳಿ ಧರ್ಮರಾಯ ಮಹಾಸಾಧ್ವಿಯಂತೆ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ ಎನ್ನು ಆ ನಿನ್ನ ಹೊಟ್ಟೆ ಭಾಗ ಭೀಮ. ಬಂಡಿ ಅನ್ನ ತಿಂದು ಇಡಿಂಬ ಕೀಚಕಾದಿಗಳನ್ನು ಕೊಂದ ಮಾತ್ರಕ್ಕೆ ಅವನು ಅಜೇನೋ? ಭೀಮನೇ ಕೀಚಕರನ್ನು ಕೊಂದ ಎಂದು ನೋಡಿದ್ದವರ್ಯಾರು? ಕೊಂದಿದ್ದರೂ ಅದು ನಿನ್ನ ಕುತಂತ್ರದಿಂದ. ಇಂತಹ ಕೊಲೆಪಾತಕನು ರೌದ್ರಾಂಶ ಸಂಭೂತನು ಆಗಿದ್ದ ಪಕ್ಷದಲ್ಲಿ ನಿನ್ನ ತಂಗಿ ಆ ಐವರಿಗೆ ಹಂಚಿ ಹೋದ ನಿನ್ನ ತಂಗಿ ಪಂಚವಲ್ಲಭೆಯನ್ನು ನನ್ನ ಸಹೋದರ ದುಶ್ಯಾಸನ ಓಡಿದರೆ ತಂದು ರಾಜಸಭೆಯಲ್ಲಿ ಅಪಮಾನ ಮಾಡುತ್ತಿದ್ದಾಗ ಎಲ್ಲಿ ಹೋಗಿತ್ತು ಆ ನಿನ್ನ ಭೀಮಸೇನಿಗೆ ಸಾವಿರ ಬಲ? ಧರ್ಮರಾಯನ ಧರ್ಮದ ಕಟ್ಟಿಗೆ ಒಳಪಟ್ಟಿತ್ತು ಎಂದು ಆ ನಿನ್ನ ಪ್ರಿಯ ಮಿತ್ರ ಪಾರ್ಥ ಕೈಗೆ ಬಳೆ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿ ತಕ್ಕ ತೈ ಎಂದು ನರ್ತನ ಕಲಿಸಿದ ನಪುಂಸಕ. ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿಯೇ ಬಲ್ಲೆ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಒಬ್ಬ ಗೋಪಾಲಕ, ಇನ್ನೊಬ್ಬ ಅಶ್ವಪಾಲಕ. ಅವರಿಂದ ಚಿಕ್ಕವರು ನನ್ನರಮ್ಮನೆ ದ್ವಾರಪಾಲಕರಾಗಿರಲು ಯೋಗ್ಯರಲ್ಲ. ಕೃಷ್ಣ, ಎಷ್ಟೇ ಆಗಲಿ ಪಾಂಡವರು ನಿನ್ನವರು. ಅವರನ್ನು ಹೊಗಳುವುದು ನಿನಗದಿಸೇ ಹೊರತು ಭೂಪಾಲಕನಾದ ನನಗಲ್ಲ. ಇಲ್ಲಿಯವರೆಗೂ ನಿಮ್ಮವರ ಪರಾಕ್ರಮವನ್ನು ಹೊಗಳುತ್ತಿರುವೆಯಲ್ಲ, ಈಗ ನಮ್ಮವರ ಪರಾಕ್ರಮವನ್ನು ಹೊಗಳುವೆನು. ಕೇಳು, ಈ ಅಖಂಡ ಸಾಮ್ರಾಜ್ಯವನ್ನು ಆಳುತ್ತಿರುವ ನಾನು ಸಾಹಸಿಯೋ? ನನಗೆದರಿ ಕಾಡು ಮೇಡುಗಳನ್ನು ಅಲೆದು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ಆ ಪಾಂಡವರು ಸಾಹಸಿಗಳು. ಇನ್ನು ಆ ನಿನ್ನ ಭೀಮನ ಗುಂಡಿಗೆಯನ್ನು ಸೀಳಿ ರುಂಡ ಮುಂಡಾಡಲು
ಸದಾ ಸಿದ್ಧನಾಗಿರುವ ನನ್ನ ಸಹೋದರ ಇನ್ನು ಲೋಕೈಕ ವೀರನಾದ ಕರ್ಣ ನಿನ್ನ ಪಾರ್ಥನ ಚಿರಸ್ಥನ್ನು ಛೇದಿಸುವುದಾಗಿ ಶಪಥಗೈದು ಕುಮಾರಸ್ವಾಮಿಯಿಂದ ಕಾಲವಿಷ್ಣು ಎಂಬ ಧನಸ್ಸನ್ನು ವರವಾಗಿ ಪಡೆದಿರುವ ನನ್ನ ಪ್ರಿಯ ಮಿತ್ರ ಕರ್ಣ ಇನ್ನು ಸಮಯ ಸಂಜೀವಿನಿಯಂತೆ ನಿನ್ನ ತಂತ್ರಗಳಿಗೆ ಪ್ರತಿ ತಂತ್ರಗಳನ್ನು ರೂಪಿಸುವ ನನ್ನ ಮಾವ ಸೌಬಲರಾಜ ಶಕ್ತಿ ಇನ್ನು ಮಹಾಪರಾಕ್ರಮಶಾಲಿಯಾದ ಸೈಂಧವ ರಾಜ ಇನ್ನು ಆಚಾರ್ಯ ದ್ರೋಣರು ಸಮಸ್ತ ಕೌರವರಿಗೂ ಪಾಂಡವರಿಗೂ ಯುದ್ಧ ಗಳಿಸಿದ ಅಸ್ತ್ರ ಶಿಕ್ಷಣ ಕೊಟ್ಟ ಗುರುಗಳು. ಅವರ ಪರಾಕ್ರಮ ನೀನು ಚೆನ್ನಾಗಿಯೇ ಬಲ್ಲೆ. ಇನ್ನು ನಮ್ಮ ತಾತ ಭೀಷ್ಮಾಚಾರ್ಯರು ಅವರೇನಾದರೂ ಧನುರ್ಧಾರಿಯಾಗಿ ನಿಂತರೆ ಈ ಚತುರ್ದಶ ಭುವನಗಳಲ್ಲಿ ಅವರನ್ನು ಜಯಿಸತಕ್ಕ ವೀರರು ಯಾರೂ ಇಲ್ಲ. ಕಪಟ ನಾಟಕ ಸೂತ್ರಧಾರಿ, ಇದೆಲ್ಲವೂ ನಿನಗೆ ತಿಳಿದಿರುವ ವಿಚಾರವೇ. ಈಗ ಹೇಳು, ಇಂಥ ತೀರದ ಮಹಾರಥರ ಮುಂದೆ ಆ ನಿನ್ನ ಪಾಂಡವರು ಕೃಷ್ಣ ಪಾಂಡವರ ನಮ್ಮಣ್ಣನ ಮಾತುಗಳೆಲ್ಲವೂ ನಮ್ಗೆ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸಿದ ಕೋಪ ಜ್ವಲಿಯು ಇಂಥ ವಿದ್ದ ಬಿರು ಮಾತುಗಳನ್ನು ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಬಂದ ದಾರಿ ನಡೆಯುವುದು ಒಳ್ಳೆಯದು, ಇಲ್ಲವಾದರೆ ಎಚ್ಚರ. ಕೃಷ್ಣ, ಆ ಪಾಂಡವರಿಗೆ ಹೇಳು, ನಾವು ಯುದ್ಧಕ್ಕೆ ಸದಾ ಸಿದ್ಧವಾಗಿರ್ತೇವೆ. ಸೈಂಧವರಾಜ ಆ ಪಾಂಡವರಿಗೆ ಗೋಧಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ನಮಗೆ ಹಿಂದೆ ಮಾಡಿರುವ ಕೃತ್ಯಗಳನ್ನು ನೆನಪಿಸಿಕೊಂಡರೆ ಅವರನ್ನು ಬರ್ತದೆ. ಕೃಷ್ಣ, ಸರಸವಾಡಲು ಇದೇನು ಗೋಪಿಕಾಂಗಿನೇರ ನಂದನವನವಲ್ಲ. ತಿನ್ನಲು ಬೆಣ್ಣೆ ಮುದ್ದೆಗಳಿಲ್ಲ, ನಾವೇನು ಕೈಗೆ ಬಳೆ ಕೊಟ್ಟಿಲ್ಲ, ನಮ್ಮ ಆಯುಧವೇನು ತಕ್ಕೊಂಡಿಲ್ಲ. ಇದು ಬೇಗರ ಮುತ್ತಿ ಪಂಜರ. ನಿನ್ನ ಬಂದ ದಾರಿಯನ್ನು ನುಡಿಯುವುದು, ಇಲ್ಲವಾದರೆ ಈ ನನ್ನ ಕಡೆಯಿಂದ ಅನರ್ಥವಾದಿತು. ಎತ್ತರ
ಅಭಿಮತವೇ ನನ್ನ ಅಭಿಮತ. ನನ್ನ ಪರಮವೈರಿ ಅರ್ಜುನನ ಮೇಲೆ ನಗೆ ತೀರದ ಹೊರತು ಈ ರಾಧೆಯರಿಗೆ ಬುಷ್ಟಾದವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧನಿಗೆ ಸ್ವಾಭಾವಿಕವಾಯಿತು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನೂ ಕೂಡ ಅವರಂತೆಯೇ ಮಾತನಾಡಿವೆ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಇಚ್ಛಿಸುವೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಧರ್ಮದ ನುಡಿಗಳನ್ನಾಡುವೆಯಾ? ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ಜಗವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ರಾಮ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೇಲವೇ? ಈ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ತನುಮನವನ್ನು ನನ್ನ ಸ್ವಾಮಿ ಕೌರವೇಶ್ವರರು ಅರ್ಪಿಸುವ ಈ ನನ್ನ ಧರ್ಮವೇ ಮೇಲು. ಯದುಪತಿ ಈ ಕೃತ್ರಿಮ ಸಂಧಾನಕ್ಕೆ ಒಪ್ಪುವುದಿಲ್ಲ, ಒಪ್ಪಲಾಗದು. ಭಲೇ ಅಂಗಾಧಿಪತಿ, ಭಲೇ. ನಮ್ಮ ಅಂಗಾಧಿಪತಿಯ ದುರ್ಪದ ನುಡಿಗಳನ್ನು ಕೇಳಿದ ಶ್ರೀಕೃಷ್ಣನ ಕಂಠ ಬಿಗಿದಂತಾಗಿರಬೇಕಲ್ಲವೇ? ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆ ಕೇಳು. ಭಾರತ ಭೂಮಿ ಸದೈತಿ ದುರಾಶಾ, ಭಾರತ ಭೂಮಿ ಸದೈತಿ ದುರಾಶಾ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸಲಿದೆ. ಭಾರತ ಭೂಮಿ ಸದೈತಿ ದುರಾಶಾ, ಕರೆಸಿಗನೇ ಅನುಜಾತದ, ಕರೆಸಿಗನೇ ಅನುಜಾತದ, ಕರೆಯ ನಿತ್ತು ಚಾಟಿ ಪಡೆ ಸುಳಿಯಾಗುವೇರ ಅವ, ಕರೆಯ ನಿತ್ತು ಚಾಟಿ ಪಡೆ ಸುಳಿಯ
ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧು ಬಾಂಧವರು, ಸಹೋದರನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲು ಇಚ್ಛಿಸಬೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರೆಲ್ಲರಿಗೂ ನಿಮ್ಮ ಶಾಂತಿ, ಸ್ನೇಹ, ಮಮತೆಯ ಹೊರತು ಮತ್ತೇನು ಬೇಡ. ಯೋಚಿಸು, ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ಈ ಲೋಕದಲ್ಲಿ ಅಪ್ರತಿಮನೆನಿಸುವೆ. ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎನ್ನುವುದು. ದುರ್ಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತವರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ ಮುಂದೊಡಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ, ಭಿಕ್ಷಾ ಪ್ರದಾನ, ಭಿಕ್ಷಾ ಪ್ರದಾನ. ದುಷ್ಟ, ಇದರಲ್ಲಿ ನನ್ನ ತಪ್ಪೇನಿದೆ? ಪಾಂಡವರು ಜೂಜಾಡಿ ಸಕಲ ಐಶ್ವರ್ಯಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಜ್ಯ ಯೋಧನೆ ಹೊರತು ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಚಾತ ಧರ್ಮ ಇರುವುದೇ ಏಡಿ ಪಾಂಡವರು. ಕೃಷ್ಣ, ಚಾತ ಧರ್ಮ ಇರುವುದೇ ಏಡಿ ಪಾಂಡವರಲ್ಲಿ ರೂಢಿಯೊಳಗವರೆಂದು ದೀನರನ್ನು ಮೂಢಕನವಿದಲ್ಲವೇ ಈ ಸಂಧಿಯ ಬಯಕೆ? ಮೂಢಕನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದಲ್ಲವ ಅರಿತು ನೀನಿದಲ್ಲವ ಗಾತು ಮೂಡಿದ್ದೆಯ ಇಷ್ಟ. ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವ ಜನಾರ್ದನ, ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ. ಯುದ್ಧದ ಸಲುವಾಗಿ ಕ್ಷತ್ರಿಯರೆಂದು ಭಯಪಡುವುದಿಲ್ಲ, ಭಯಪಡಲಾಗದು. ಇರಲಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳಿವೆ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟಜೂತಕ್ಕೆಳ ತಂದಿದ್ದನ್ನು ಮರೆತೆಯ? ಸಹೋದರರ ಪತ್ನಿ ಎಂದು ಲೆಕ್ಕಿಸದೆ ತುಂಬಿದ ರಾಜ್ಯಸಭೆಯಲ್ಲಿ ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವ ನೆನಪಿನಲ್ಲಿ. ಸತ್ಯಶೀಲರು, ಧರ್ಮನಿಷ್ಠರೂ ಆದ ನಿನ್ನ ಆತ್ಮೀಯ ಬಂಧುಗಳೊಡನೆ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿಸಿದೆ. ವಾರಣಾವಾತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧನ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾಗಿರುವ ನಿನಗೆ
ಕೀರ್ತಿ ಶ್ರೇಯಸ್ಸು ಎಂದೆಂದಿಗೂ ಲಭಿಸುವುದಿಲ್ಲ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನೀನಾಗಿಯೇ ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸುವರಯ್ಯ. ಎಲ್ಲಾಗಲ್ಲ ಮಾತಿನ ಮಲ್ಲ, ಇವನಿಗೆ ಏಕೆ ಬುದ್ಧಿ ಇಲ್ಲ? ಎಲ್ಲವನ್ನೂ ಅವರೇ ಅಪಹರಿಸಲು ಇದೇನು ಗೋಪಿಕಾಸ್ತ್ರೀಯರ ಮನೆಯ ಬೆಣ್ಣೆ ಮುದ್ದೆ ಎಂದುಕೊಂಡೇ ಆ ಕೃಷ್ಣ? ಇದು ಕುರುವೀರರಿಂದ ರಕ್ಷಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಜಲದಂಕ ಮಲ್ಲ, ಇದನ್ನು ಚೆನ್ನಾಗಿ ತಿಳಿದಿರು. ದುರ್ಯೋಧನ, ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು. ಆ ಪಾಂಡವರು ಅದರಿಂದಲೇ ಸಂತೃಪ್ತರಾಗುವರು. ಕೃಷ್ಣ, ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳೇ ಸಿದ್ಧವಾಗಿರುವವು. ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ಹೋಗಲಿ, ನಮ್ಮ ಭೀಮಸೇನ ಮಹಾವರಟ. ಅವನೇನಾದರೂ ಸಿಡಿದೆದ್ದರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿಬಿಡುದು. ಅವನ ವಾಸಕ್ಕಾಗಿ ಒಂದು ಗ್ರಾಮವನ್ನಾದರೂ ಕೊಡಯ್ಯ. ಏನಂದೆ? ಹೇಳು ಹೇಳು ಮತ್ತೊಮ್ಮೆ. ನಮ್ಮ ಭೀಮಸೇನ ಮಹಾವರಟ. ಅವನೇನಾದರೂ ಸಿಡಿದಿದ್ದರೆ ಇಡೀ ಕುರುಕುಲವನ್ನು ಧ್ವಂಸ ಮಾಡಿಬಿಡುವನು. ಹಾಗಾಗಿ ಒಂದು ಗ್ರಾಮವನ್ನಾದರೂ ಕೊಡಯ್ಯ ಎಂದೆ. ಕೃಷ್ಣ, ಅದು ನಿನ್ನ ಭ್ರಮೆ. ಕೇಳಿದ್ದೀರಾ ಕೇಳಿದಿರಾ ಕೇಳಿದಿರಾ? ಈ ಕೃಷ್ಣನ ಮಾತನು ಆ ನನ್ನ ಕೊಡುವ ಇದೆಯಾದ ಭೀಮನಿಗೆ ಒಂದು ಊರನ್ನು ಕೊಡಬೇಕಂತೆ. ಒಂದು ಊರು. ಕೃಷ್ಣ, ಕೆಟ್ಟರೂ ಕಡೆಯೇ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದಿರುವ ಈ ಕೌರವೇಶ್ವರನನ್ನು ಕಂಡು ಕೆಳಕಿ ಕೇಕಿ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ದೊಡ್ಡ ಕೃಷ್ಣ, ನಾನು ಈ ಛಲವನ್ನ ಭೂತ ಪ್ರಯತ್ನಗಳಿಗೂ ಏನಾದ ಸ್ವಯಂ ಭೂತನಾಥೇಶ್ವರನ ರಾಜರಕ್ಕೆ ಕಲಿಯಂಶದಿಂದ ನಿರ್ಮಿತವಾದ ಈ ರತ್ನ ಸಿಂಹಾಸನ, ರಕ್ತದ ಅಷ್ಟೈಶ್ವರ್ಯ ರಕ್ತ ಸಿಂಹಾಸನಾಧೀಶ್ವರನ ನಾನು ಹೊಸಳದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಚಾಲವನ್ನು ಬಿಡೆ, ನೆಲವನ್ನು ಕೊಡೆ, ಕೇಳು ಮುರಾರಿಯೇ ಪಟಮಟಿ ಅಂತರಂಗದಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಶಾಂತಿ ಶಾಂತಿ ಎನ್ನುವ ಈ ನಿನ್ನ ಮಾಯಾ ಸ್ವರೂಪವನ್ನು ನಾನು ಚೆನ್ನಾಗಿಯೇ ಬಲ್ಲೆ. ಹಿಂದೆ ಬಲಿ ಚಕ್ರವರ್ತಿ ಬಳಿ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1ನೇ ಅಡಿಯಿಂದ ಭೂಮಿಯನ್ನು 2ನೇ ಅಡಿಯಿಂದ ಆಕಾಶವನ್ನು ಅಳೆದು 3ನೇ ಅಡಿಯನ್ನು ಅಳೆದು ಬಲಿ ಚಕ್ರವರ್ತಿಯ ತಲೆ ಮೇಲೆ ಇಟ್ಟು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ಕೃಷ್ಣ? 3 ಅಡಿ ಭೂಮಿಯನ್ನು ದಾನವಾಗಿ ಕೊಟ್ಟ
ಬಲಿಚಕ್ರ ಪ್ರವೃತ್ತಿಯ ಪಾಡೇ ಆಗದ ಮೇಲೆ ಇನ್ನು ನಾನೇನಾದರೂ ಒಂದು ಊರನ್ನು ಕೊಟ್ಟೆ ಆದರೆ ಎಂತಹ ಅನರ್ಥವಾಗುವುದೆಂಬುದನ್ನು ನಾನು ಚೆನ್ನಾಗಿಯೇ ಬಲ್ಲೆ. ಕೃಷ್ಣ, ಒಂದಡಿ ಭೂಮಿಯಲ್ಲ, ಒಂದು ಗೋಪಾದದಡಿಯಲ್ಲಿ ಮುಳ್ಳು ಮುರಿಯುವಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಹೊರಟು ಹೋಗು. ಅತಿ ಬೇಡೈತು ಯೋಧನನೆ ತೋರಿ ಗಜ್ಞಾತಿಗಳ ಸೈರನೆ. ಅತಿ ಬೇಡೈತು ಯೋಧನನೆ ತೋರಿ ಗಜ್ಞಾತಿಗಳ ಸೈರನೆ. ಸದನದಲ್ಲಿ ನಿನ್ನ ಮತವ ನಡಗಿಪ, ಸದನದಲ್ಲಿ ನಿನ್ನ ಮತವ ನಡಗಿಪ. ಮಂದಮತಿಯಂತೆ ಮಂದನರಿಯದೆ, ಮಂದಮತಿಯಂತೆ ಮಂದನರಿಯದೆ ಗೊಂದುರ ಬಾಬಡುವೆ, ಗೊಂದುರ ಬಾಬಡುವೆ. ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ ಯದುಕುಲದ ಕಳಂಕ ಸ್ವರೂಪನೇ? ನಾವು ನಿರ್ಣಯಿಸಬೇಕಾಗಿಲ್ಲ. ನಾನು ಆಗಲೇ ಸೂಕ್ತ ಸಲಹೆಯನ್ನಿತ್ತಿರುವೆನು. ಅಗ್ರಜ, ಇದು ಕೌರವ ರಾಜಸಭೆಲ್ಲ ಪಾಂಡುರಂದ್ರ ಮಿತ್ರಕೂಟ. ನಿನ್ನ ಅನ್ನವನ್ನು ತಂದು ಈ ಪರಿಪುಷ್ಟರು ಹೇಗೆ ನಿನ್ನನ್ನು ಹೇಗೆ ತಲೆ ಕಚ್ಚಿತ್ತರಾಗಿರುವುದು ನೋಡಿದ್ದೇಣ. ಸಮಯ ದೊರಕಿದರೆ ಎಂತ ದ್ರೋಹ ಚಿಂತನೆ ಕೆಲಸ ನಡೆ. ಇವರ ಮಧ್ಯೆ ನಮ್ಗೇನು ಕೆಲಸ? ಸರಿಯಾಗಿ ಹೇಳಿದೆ ಸಹೋದರ. ನಡೆ, ಇವರ ಮಧ್ಯೆ ನಮಗೇನು ಕೆಲಸ? ಹೋಗೋಣ.